ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಡೋಜಿ ಕ್ಯಾಂಡಲ್ ರೀತಿ ಫಾರ್ಮ್ ಆಗಿದೆ ಅಂಡ್ ಲೆವೆಲ್ ಬಂದ್ಬಿಟ್ಟು 50,000. ಓಕೆ, ಸೊ 50,000 ಈಸ್ ಅ ರೌಂಡ್ ಲೆವೆಲ್. ಸೊ ಹಾಗಾಗಿ ಇಟ್ ಈಸ್ ಅ ಡಿಸಿಷನ್ ಮೇಕಿಂಗ್ ಲೆವೆಲ್ ಅಥವಾ ಲೈಕ್ ಯಾವ ರೀತಿ ಹೇಳ್ಬಹುದು ನಾವು ಡಿಸೈಡಿಂಗ್ ಝೋನ್ ಅಂತ ನಾವು ಹೇಳ್ಬಹುದು. ಓಕೆ, ಡಿಸೈಡಿಂಗ್ ಝೋನ್ 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ನಾನು ಸ್ವಿಚ್ ಆಗ್ತೀನಿ. ಓಕೆ, ಆಲ್ಮೋಸ್ಟ್ ಈ ಪ್ರತಿ ಲೆವೆಲ್ಗಳು ಟೆಸ್ಟ್ ಆಗಿ ಹೋಗಿದೆ. ಓಕೆ, ಈ ಲೆವೆಲ್ ಟೆಸ್ಟ್ ಆಗಿ ಹೋಗಿದೆ. ಡನ್. ಅದಾದ ನಂತರ ಇಲ್ಲಿ ಸೊ ಮಾರ್ಕೆಟ್ ಅಕಸ್ಮಾತ್ ಈ ಲೆವೆಲ್ ಗಿನ ಮೇಲ್ಗಡೆ ಹೋದ್ರೆ 50,100 ಲೆವೆಲ್ ಅನ್ನ ಬ್ರೇಕ್ ಆದ್ರೆ ನಾಳೆ ಫ್ಲಾಟ್ ಓಪನ್ ಆಗಿ ಸೊ ಮೇ ಬಿ ನಾಳೆ ಒಂದು ಬುಲ್ಲಿಶ್ನೆಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಈ ಲೋ ಬ್ರೇಕ್ ಆದ್ರೆ 49,930 ಅಥವಾ 925 ಲೆವೆಲ್ ಬ್ರೇಕ್ ಆದ್ರೆ ಈಸಿಲಿ ನಮಗೆ ರೀಸೆಂಟ್ ಲೋ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಎಷ್ಟು? 150 ಅಥವಾ 200 ಪಾಯಿಂಟ್. ಓಕೆ, ಸೊ ಪರ್ಟಿಕ್ಯುಲರ್ ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಗ್ಯಾಪ್ ಡೌನ್ ಆದ್ರೆ ಏನಾಗ್ಬೋದು? ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಇಲ್ಲಿಂದ ಸೀದಾ ಸ್ವಲ್ಪ ಕೆಳಗಡೆ ಬಂದು ಅಂಡ್ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗ್ಬೋದು. ಯಾಕಂದ್ರೆ ಇಟ್ ಇಸ್ ಅ ಸ್ಟ್ರಾಂಗ್ ಮೂವ್ಮೆಂಟ್ ಈ ಝೋನ್ ಇಂದ ಬಂದ್ಬಿಟ್ಟಿದೆ ನಮಗೆ. ಓಕೆ, ಇಲ್ಲಿ ಸ್ಟ್ರಾಂಗ್ ಮೂವ್ಮೆಂಟ್ ಬಂದಿತ್ತು, ಅದೇ ರೀತಿ ಇಲ್ಲಿ ರೆಸ್ಪೆಕ್ಟ್ ಮಾಡಿದೆ. ಆಲ್ಮೋಸ್ಟ್ ಇದು ಒಂದು ಈ ಚಾನಲ್ ಅಲ್ಲಿ ಇದು ಬಂದಿದೆ ಇವಾಗ. ಅಂಡ್ ಒನ್ ಮೋರ್ ಥಿಂಗ್ ನಾವು ಇಲ್ಲಿ ಏನ್ ನೋಡಬಹುದು ಅಂದ್ರೆ ಅರೌಂಡ್ ನಿಯರ್ ಟು ಒಂದು ಟ್ರಯಾಂಗಲ್. ಓಕೆ, ಸಿಮೆಟ್ರಿಕಲ್ ಟ್ರಯಾಂಗಲ್ ರೀತಿ ಇದು ಫಾರ್ಮ್ ಆಗಿದೆ. ಐದರ್ ಈ ಲೆವೆಲ್ ಮೇಲ್ಗಡೆ ಆದ್ರೂ ಹೋಗ್ಬೇಕು ಮಾರ್ಕೆಟ್ ಅಥವಾ ಈ ಲೆವೆಲ್ ಕೆಳಗಡೆ ಆದ್ರೂ ಬಂದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ. ನಾಳೆ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಸೈಡ್ ವೇಸ್ ಆಗಿ ಓಕೆ ಹೈ ಬ್ರೇಕ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ ಈಸಿಲಿ 2 to 300 ಪಾಯಿಂಟ್ ನಮ್ಗೆ ಸಿಗುತ್ತೆ. ನೆಕ್ಸ್ಟ್ ರೌಂಡ್ ಆಫ್ ಲೆವೆಲ್ ಯಾವ್ದಿರುತ್ತೆ? 50,500. ಸೊ ಅಲ್ಲಿವರೆಗೂ ಒಂದೇ ದಿನದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ 3 to 400 ಪಾಯಿಂಟ್ ಒಂದೇ ದಿನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ 49,930 ಅಥವಾ 925 ಲೆವೆಲ್ ಅನ್ನ ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ 2 to 300 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬೀಳಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ವೀಕ್ಲಿ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗಿದೆ ಮಂಡೇ ಟು ಫ್ರೈಡೆ? ವೀಕ್ಲಿ ಕ್ಯಾಂಡಲ್ ನೋಡಿ, ಕಂಪ್ಲೀಟ್ಲಿ ಪ್ರೀವಿಯಸ್ ಟು ಪ್ರೀವಿಯಸ್ ವೀಕ್ ಏನಿತ್ತು ವಾಲಟೈಲ್ ತುಂಬಾ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇದು. ಸೊ ಈ ವೀಕ್ಲಿ ಕ್ಯಾಂಡಲ್ ಅಲ್ಲಿ ಈ ಹೈ ಬ್ರೇಕ್ ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಮೇಲ್ಗಡೆ ಹೋಗೋ ಚಾನ್ಸಸ್, ಯಾಕಂದ್ರೆ ಕೆಳಗಡೆ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಹಾಗಾಗಿ ಡನ್. ಅಂಡ್ ದ ನಿಫ್ಟಿ ವೀಕ್ಲಿ ಕ್ಯಾಂಡಲ್ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ನಿಫ್ಟಿ ನನಗೆ ಸ್ಟ್ರಾಂಗ್ ಕಾಣಿಸ್ತಾ ಇದೆ, ಬುಲ್ಲಿಶ್ ಕಾಣಿಸ್ತಾ ಇದೆ. ಈಸಿಲಿ ನಾಳೆ ಮಾರ್ಕೆಟ್ ಏನಾದ್ರು ಈ ಝೋನ್ ಒಳಗಡೆನೆ ಓಪನ್ ಆಗ್ಬೇಕು. ನೋ ಈ ಝೋನ್ ಒಳಗಡೆ ಓಪನ್ ಆಗಿ 23,500 ಒಳಗಡೆ ಓಪನ್ ಆಗಿ ಹೈ ಬ್ರೇಕ್ ಆದ್ರೆ ಸೊ ಸಡನ್ಲಿ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಆದ್ರೆ ಸೇಮ್ ಟು ಸೇಮ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಸೊ ಇನ್ ದ ರೇಂಜ್ ಒಳಗಡೆ ಓಪನ್ ಆಗಿ ಹೈ ಬ್ರೇಕ್ ಆದ್ರೆ ಬೈ ಮಾಡಬಹುದು. ಅಥವಾ ಗ್ಯಾಪ್ ಅಪ್ ಓಪನ್ ಆಯ್ತಾ, ಗ್ಯಾಪ್ ಅಪ್ ಓಪನ್ ಆದ್ರೆ ಒಂದು ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬರುತ್ತೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಗ್ಯಾಪ್ ಅಪ್ ಅಂದ್ರೆ ಒಂದು ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬರುತ್ತೆ. ಓಪನ್ ಆದ ತಕ್ಷಣ ಕೆಳಗಡೆ ಒಂದು ರೆಡ್ ಕ್ಯಾಂಡಲ್ ಬಂತು, ಆಮೇಲೆ ಯು ಪ್ಯಾಟರ್ನ್ ಅಲ್ಲಿ ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಓಕೆ, ಓಪನ್ ಆದ ತಕ್ಷಣ ಕೆಳಗಡೆ ಬಂತು, ಆಮೇಲೆ ಹೈ ಬ್ರೇಕ್ ಆಯ್ತು ಅಂಡ್ ಇಲ್ಲಿ ಅದೇ ಫ್ಲಾಟ್ ಓಪನ್ ಆಗಿ ಈ ಲೆವೆಲ್ ಬ್ರೇಕ್ ಆದ್ರೆ 22,425 ಈ ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಮಾರ್ಕೆಟ್ ಈಸಿಲಿ ಕೆಳಗಡೆ ಬರ್ಬೋದು. 70 ಪಾಯಿಂಟ್ಸ್. ಅದಾದ ನಂತರ ಇದೆಲ್ಲ ಟೆಸ್ಟಿಂಗ್ ಪಾಯಿಂಟ್ ಇದೆ ಅಂಡ್ ಇಟ್ ಮೇ ವರ್ಕ್ ಆಸ್ ಅ ಒನ್ ಟ್ರೆಂಡ್ ಲೈನ್ ಅಂತಾನು ಹೇಳ್ಬೋದು. ಇಲ್ಲಿ ನೋಡಿ, ಈ ರೀತಿ ನೋಡಿ, ಇಲ್ಲೊಂದು ಟ್ರೆಂಡ್ ಲೈನ್ ಇದೆ. ಸೊ ಈ ಟ್ರೆಂಡ್ ಲೈನ್ ಆದ್ರೂ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೋಡ್ಕೊಳ್ಳಿ. ಅಂಡ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾನು ಇದನ್ನ ನೋಡ್ತಾ ಇದ್ದೀನಿ. ಸೊ ಅಗೇನ್ ನಾಳೆ ಫಿನ್ ನಿಫ್ಟಿಯ ಎಕ್ಸ್ಪೈರಿ. ಓಕೆ, ಇಲ್ಲಿ ನೋಡಿ, ಇದು ಒಂದು ಚಾನಲ್ ಕಾಣ್ತಾ ಇದೆ, ಸೇಮ್ ಟು ಸೇಮ್ ಇಲ್ಲಿ ಟ್ರೆಂಡ್ ಲೈನ್ ಸಿಗ್ತಾ ಇದೆ ಇಲ್ಲಿ. ಓಕೆ, ಈ ಟ್ರೆಂಡ್ ಅಲ್ಲಿ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂಡ್ ಈಸಿಲಿ ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. 22,440 ಅನ್ನೋ ಲೆವೆಲ್ ಮೇಲೆ ಮಾರ್ಕೆಟ್ ಫಿನ್ ನಿಫ್ಟಿ ಸಸ್ಟೈನ್ ಆದ್ರೆ ಸೊ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಅದೇ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ ಇಲ್ಲಿ ಕೆಳಗಡೆ ಟ್ರೆಂಡ್ ಲೈನ್ ಸಪೋರ್ಟ್ ಸಿಗೋ ಚಾನ್ಸಸ್ ಇರುತ್ತೆ. 22,330 ಅಥವಾ 300 ಆಸ್ ಅ ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದನ್ನ ಬ್ರೇಕ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ 22,250 ಅಂತೂ ಸಪೋರ್ಟ್ ಲೆವೆಲ್ ಇದ್ದೇ ಇದೆ. ಸೊ ಜಾಸ್ತಿ ನನ್ಗೆ ಕಾಣಿಸ್ತಾ ಇರೋದೇ ಬೈಯಿಂಗ್ ಲೆವೆಲ್, ಇದರಲ್ಲಿ ಬೈಯಿಂಗ್ ಅಪಾರ್ಚುನಿಟೀಸ್. ಸೊ ಇಮಿಡಿಯೇಟ್ಲಿ ಲೈಕ್ 150 ಅಥವಾ 100-120 ಪಾಯಿಂಟ್ಸ್ ಟಾರ್ಗೆಟ್ ಅನ್ನ ನಾವು ಸೆಟ್ ಮಾಡ್ಕೋಬಹುದು. ಅರೌಂಡ್ ಒಂದು 50 ಅಥವಾ 40 ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ಸೊ ಆಸ್ ಆಫ್ ನೌ ಇಷ್ಟೇ. ಥ್ಯಾಂಕ್ ಯು ಅಂಡ್ ಬಾಯ್.